ಈ ವಿಡಿಯೋದಲ್ಲಿ ನಾವು ಆರೋ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕಳೆದ ವಿಡಿಯೋದಲ್ಲಿ ನಾವು ನೇಮ್ಡ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡಿದ್ರಿ, ಮತ್ತೆ ಅದನ್ನ ಹೇಗ್ ಕಾಲ್ ಮಾಡ್ಬೋದು ಅಂತ ನೋಡಿದ್ರಿ, ರೈಟ್? ಸೊ ಈಗ ನಾವು ವಿ ಎಸ್ ಕೋಡ್ ಹೋಗೋಣ. ಸೊ ನಾವು ನೇಮ್ ಫಂಕ್ಷನ್ ನೋಡಿದ್ರಿ, ಈ ರೀತಿ ಇತ್ತು. ಸೊ ವೇಸ್ ಆಫ್ ಕಾಲಿಂಗ್ ಅ ಫಂಕ್ಷನ್. ಸೊ ಜಸ್ಟ್ ಫಂಕ್ಷನ್ ನೇಮ್ ಇಂದ ಕಾಲ್ ಮಾಡ್ಬೋದು, ಅಂಡ್ ಫಂಕ್ಷನ್ ನೇಮ್ ಇಂದ ಕಾಲ್ ಮಾಡಿ ಪ್ಯಾರಾಮೀಟರ್ ನ ಕೂಡ ಪಾಸ್ ಮಾಡ್ಬೋದು. ಇನ್ನೊಂದು ವೇ ಬಂದು ಫಂಕ್ಷನ್ ನೇಮ್ ನ ಕಾಲ್ ಮಾಡಿ ಪ್ಯಾರಾಮೀಟರ್ ನ ಪಾಸ್ ಮಾಡಿ ಮತ್ತೆ ರಿಟರ್ನ್ ಕೂಡ ಮಾಡ್ಬೋದು ವ್ಯಾಲ್ಯೂನ. ಓಕೆ, ಸೊ ಈ ರೀತಿ ನೀವು ಫಂಕ್ಷನ್ ನ ಕಾಲ್ ಮಾಡ್ಬೋದು ಮೂರು ರೀತಿಯಲ್ಲಿ. ಓಕೆ, ಇದು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ರಿ. ಓಕೆ, ಸೊ ಇವತ್ತು ನಾವು ಇನ್ನೊಂದು ಫಂಕ್ಷನ್ ನೋಡೋಣ. ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು, ಎಸ್ಪೆಷಲಿ ಪ್ಲೇ ರೈಟ್ ಅಲ್ಲಿ. ಸೊ ಆರೋ ಫಂಕ್ಷನ್ ಅಂತ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಾನೊಂದು ಆರೋ ಫಂಕ್ಷನ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಆರೋ ಫಂಕ್ಷನ್ ಡಾಟ್ ಜೆ ಎಸ್ ಅಂತ ನೋಡಿ. ನಾವು ಫಸ್ಟ್ ಫಂಕ್ಷನ್ ಹೇಗೆ ಕ್ರಿಯೇಟ್ ಮಾಡಿದೆ, ನೇಮ್ಡ್ ಫಂಕ್ಷನ್ ಯಾವ ರೀತಿ ಕ್ರಿಯೇಟ್ ಮಾಡಿದೆ, ಈ ರೀತಿ ಕ್ರಿಯೇಟ್ ಮಾಡಿದೆ ಅಲ್ವಾ. ಫಂಕ್ಷನ್ ಟೆಸ್ಟ್ ಅಂತ ಒಂದು ನೇಮ್ ಕೊಟ್ಟಿದ್ದೆ, ಇಲ್ಲಿ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಇಟ್ಟಿದ್ದೆ, ರೈಟ್? ಕನ್ಸೋಲ್ ಡಾಟ್ ಲಾಗ್ ಆಫ್ ದಿಸ್ ಇಸ್ ಟೆಸ್ಟ್, ಈ ರೀತಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ಮತ್ತೆ ಟೆಸ್ಟ್ ಫಂಕ್ಷನ್ ಕಾಲ್ ಮಾಡಿದೆ ಇಲ್ಲಿ ಲಾಸ್ಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಅಂಡ್ ಇವಾಗ ನೀವು ಇದನ್ನ ರನ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಸಿಗ್ತಾ ಇತ್ತು, ದಿಸ್ ಇಸ್ ಟೆಸ್ಟ್ ಅಂತ. ಇದು ನೇಮ್ಡ್ ಫಂಕ್ಷನ್. ಓಕೆ, ಇದು ನೇಮ್ಡ್ ಫಂಕ್ಷನ್. ಓಕೆ, ಇದು ನೇಮ್ಡ್ ಫಂಕ್ಷನ್. ಈಗ ಆರೋ ಫಂಕ್ಷನ್ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು? ಓಕೆ, ಸೊ ಇದೇ ಆರೋ ಫಂಕ್ಷನ್ ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಅಂದ್ರೆ ನೋಡಿ, ಆರೋ ಫಂಕ್ಷನ್ ಅಲ್ಲಿ. ಓಕೆ, ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಆರೋ ಫಂಕ್ಷನ್ ನ ನಾವು ಮಾಡ್ತಾ ಇದೀವಿ ಈಗ. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟೆಸ್ಟ್ ಅಂತ ನೇಮ್ ಇರುತ್ತಲ್ಲ, ಆರೋ ಫಂಕ್ಷನ್ ಟೆಸ್ಟ್ ನೇಮ್ ಇರಲ್ಲ. ಸೊ ಎಕ್ಸ್ಟರ್ನಲ್ ವೇರಿಯೇಬಲ್ ಇರುತ್ತೆ ಅದಕ್ಕೆ. ನೋಡಿ, ಈ ರೀತಿ ನಾನೊಂದು ಟೆಸ್ಟ್ ನ ಇಲ್ಲಿ ಕೊಡ್ತಾ ಇದ್ದೀನಿ ಆಚೆ. ಓಕೆ, ಅಂಡ್ ಇದು ಒಂದು ವೇರಿಯೇಬಲ್ ಆಗಿರೋದ್ರಿಂದ ಇದಕ್ಕೆ ನಾನು ಕೀವರ್ಡ್ ನ ಕೂಡ ಕೊಡಬೇಕು. ಸೊ ಲೆಟ್ ಕೀವರ್ಡ್ ನ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಏನಿರುತ್ತೆ, ಫಸ್ಟ್ ಆಫ್ ಆಲ್ ಆರೋ ಫಂಕ್ಷನ್ ಅಲ್ಲಿ ನೋ ನೇಮ್. ಓಕೆ, ಇದು ನಾನು ಬರೀತಾ ಹೋಗ್ತೀನಿ ಇಲ್ಲಿ. ಆರೋ ಫಂಕ್ಷನ್ no name of the function, no name. So it will have external name. Okay, so external name ಅಂತ ಹೇಳ್ಬೋದು ಅಥವಾ ವೇರಿಯೇಬಲ್ ಅಂತ ಹೇಳ್ಬೋದು. ಓಕೆ, ಸೊ ನೇಮ್ ಇರೋದಿಲ್ಲ. ಅಂಡ್ ಇಲ್ಲಿ ಫಂಕ್ಷನ್ ಅಂತ ಕೀವರ್ಡ್ ಇದೆಯಲ್ವಾ, ಅದು ಕೂಡ ಇರೋದಿಲ್ಲ. ಓಕೆ, ಈ ಫಂಕ್ಷನ್ ಕೀವರ್ಡ್ ಬದಲು ನೀವೊಂದು ಆರೋ ಸಿಂಬಲ್ ನ ಯೂಸ್ ಮಾಡ್ತೀರಾ. ನೋಡಿ, ಈಗ ನಾನು ಫಂಕ್ಷನ್ ನ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ರಿಪ್ಲೇಸ್ ಮಾಡಿ, ಓಕೆ, ಸೊ ಈ ರೀತಿ ಒಂದು ಸಿಂಬಲ್ ಇದೆ ನೋಡಿ. ಓಕೆ, ಈ ರೀತಿ. ಓಕೆ, ಈ ರೀತಿ ನಾನು ಒಂದು ಆರೋ ಫಂಕ್ಷನ್ ಕೊಡಬೇಕು. ದಿಸ್ ಇಸ್ ದ ಸಿಂಬಲ್ ರೆಪ್ರೆಸೆಂಟಿಂಗ್ ಫಂಕ್ಷನ್. ಫಂಕ್ಷನ್ ಬದಲು ನಾವು ಈ ರೀತಿ ಯೂಸ್ ಮಾಡ್ತೀವಿ, ಬಟ್ ಫಂಕ್ಷನ್ ಇಲ್ಲಿತ್ತು, ಬಟ್ ನೀವು ಈ ಸಿಂಬಲ್ ನ ಪ್ಯಾರಾಂಥಿಸಿಸ್ ಆದ್ಮೇಲೆ ಕೊಡಬೇಕು. ಪ್ಯಾರಾಂಥಿಸಿಸ್ ಆದ್ಮೇಲೆ ಈ ಸಿಂಬಲ್ ನ ಕೊಡಬೇಕು. ಇವಾಗ ಇದು ಕರೆಕ್ಟ್ ಆಗಿದೆ. ಓಕೆ, ಸೊ ಇದು ಒಂದು ಬೇಸಿಕ್ ಆರೋ ಫಂಕ್ಷನ್. ಓಕೆ, ಬೇಸಿಕ್ ಆರೋ ಫಂಕ್ಷನ್ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು ಇವಾಗ. ಓಕೆ, ಇದನ್ನು ಕೂಡ ಈ ಪಾಯಿಂಟ್ ಬರೆದು ಬಿಡ್ತೀನಿ ಇಲ್ಲಿ. ಸೊ ಫಂಕ್ಷನ್ ಕೀವರ್ಡ್ ಈಸ್ ರಿಪ್ಲೇಸ್ಡ್ by this symbol. Okay, it is replaced by this, and return after parenthesis, and return after parenthesis. ಈ ಬ್ರಾಕೆಟ್ ಇದೆಲ್ಲ, ಇದಾದ್ಮೇಲೆ ಅದನ್ನ ನಾವು ಬರಿತೀವಿ. ಓಕೆ, ಸೊ ಇನ್ನೊಂದೇನಂದ್ರೆ, ಈಗ ಟೆಸ್ಟ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ ಒಂದು ಕರ್ಲಿ ಬ್ರೇಸ್ ಇದೆ. ಲೈನ್ ನಂಬರ್ 7, ಲೈನ್ ನಂಬರ್ 9 ಅಲ್ಲಿ ಕರ್ಲಿ ಬ್ರೇಸ್ ಇದೆಯಲ್ಲ, ಅಂದ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಒಂದೇ ಒಂದು ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ನೀವು ಇದನ್ನ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಒಂದೇ ಲೈನಲ್ಲಿ ಬರೀಬಹುದು ಇಲ್ಲಿ. ಓಕೆ, ಸೊ ಒಂದೇ ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಈ ಕರ್ಲಿ ಬ್ರೇಸ್ ಅವಶ್ಯಕತೆ ಕೂಡ ಇರಲ್ಲ. ಇಫ್ ಓನ್ಲಿ one statement is there in curly brace, only one statement is there, then curly brace is not required. Curly brace, okay, is not required. ಸೊ ನೋಡಿ, ಇವಾಗ ಇದನ್ನ ಕೂಡ ರಿಪ್ಲೇಸ್ ಮಾಡಿ. ಇದು ಆಪ್ಷನಲ್. ಓಕೆ, ಇದು ಮ್ಯಾಂಡೇಟರಿ ಇಲ್ಲ. ಸೊ ಇದುವರೆಗೆ ನಾವೇನ್ ಬರ್ತೀವಿ, ಇಷ್ಟೇ ಸಾಕು ಸಿಂಟ್ಯಾಕ್ಸ್ ಆಕ್ಚುಲಿ. ಬಟ್ ಅಡಿಷನಲ್ ಆಗಿ ನೋಡ್ಬೇಕಂದ್ರೆ ನೋಡಿ, ಈ ರೀತಿ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ನಾನು ಕರ್ಲಿ ಬ್ರೇಸ್ ನ ರಿಮೂವ್ ಮಾಡ್ಬೋದು. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇತ್ತು ಅಂದ್ರೆ ಕರ್ಲಿ ಬ್ರೇಸ್ ಇರಬೇಕಾಗುತ್ತೆ. ಓಕೆ, ಸೊ ಈ ರೀತಿ ನಾನು ರಿಮೂವ್ ಮಾಡಿದೆ, ಮತ್ತೆ ಒಂದೇ ಲೈನಲ್ಲಿ ಬರೀತಾ ಇದ್ದೀನಿ. ಓಕೆ, ಸ್ಟೇಟ್ಮೆಂಟ್ ಕ್ಯಾನ್ ಬಿ ರಿಟನ್ ಇನ್ ಅ ಸಿಂಗಲ್ ಲೈನ್. ಸ್ಟೇಟ್ಮೆಂಟ್ ಕ್ಯಾನ್ ಬಿ
written in a single line. Okay, next to function. Okay, next to function. ಈ ಫಂಕ್ಷನ್ ಇದೆಲ್ಲ ಒಂದೇ ಲೈನಲ್ಲಿ ಬರೀಬಹುದು ಅಂಡ್ ನೀವು ಕಾಲ್ ಮಾಡ್ತೀರಾ ಟೆಸ್ಟ್ ನ ಅಷ್ಟೇ. ಓಕೆ, ನೋಡಿ ಇದು ತುಂಬಾ ಸಿಂಪಲ್ ಆಗಿದೆ ಯೂಸ್ ಮಾಡೋದಕ್ಕೆ ಅಲ್ವಾ. ಸೊ ನೇಮ್ಡ್ ಫಂಕ್ಷನ್ ಅಂತ ನೋಡಿದ್ರೆ ನೀವು ಒಂದು 4-5 ಲೈನ್ಸ್ ನ ಬರೀಬೇಕಿತ್ತು, ಇಲ್ಲಿ ನೀವು ಒಂದೇ ಲೈನ್ ಅಲ್ಲಿ ನೀವು ಕೋಡ್ ನ ಬರೀತಾ ಇದ್ದೀರಾ. ಸೊ ದಿಸ್ ಇಸ್ ಮೋರ್ ಈಸಿ, ಮೋರ್ ಸಿಂಪಲ್ ಇನ್ ಫ್ಯಾಕ್ಟ್. ಸೊ ಹಾಗಾಗಿ ಆರೋ ಫಂಕ್ಷನ್ ತುಂಬಾ ಪ್ರಿಫರ್ ಮಾಡ್ತೀವಿ ನಾವು ಆಟೋಮೇಷನ್ ಟೆಸ್ಟಿಂಗ್ ಅಲ್ಲಿ. ಸೊ ದಿಸ್ ಇಸ್ ಟೆಸ್ಟ್ ಅಂತ ನಾವು ಈಗ ಔಟ್ಪುಟ್ ನ ನೋಡಬಹುದು. Okay, this is written in a single line next to function. Okay, so this is how you write a basic arrow function. So ನಾವು 3 ways of calling ನೋಡಿದೀವಲ್ಲ previous session ಅಲ್ಲಿ. So 3 ways of calling the function ಅಂದ್ರೆ ಏನು, ಇಲ್ಲೂ ಬರೀತೀನಿ ನಾನು 3 ways of calling. Okay, just call the function by its name. So ನಾವು ಇದನ್ನೇ ಮಾಡಿದ್ದೀವಿ ಇವಾಗ. Okay, ಇಲ್ಲಿ ಅಪ್ಡೇಟ್ ಮಾಡ್ತೀನಿ. Just call by its external name ಅಂತ ಕೊಡ್ತೀನಿ ನಾನು, ಬಿಕಾಸ್ ಆಕ್ಚುಯಲ್ ನೇಮ್ ಇಲ್ಲ. ನಾವು ನೇಮ್ ನ ನಾವು ಒಂದು ಎಕ್ಸ್ಟರ್ನಲ್ ವೇರಿಯಬಲ್ ಆಗಿ ಸ್ಟೋರ್ ಮಾಡ್ತೀವಿ, ಕರೆಕ್ಟ್. ಅದನ್ನ ನಾವು ಎಕ್ಸ್ಟರ್ನಲ್ ನೇಮ್ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ಬಂದು ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ಎಕ್ಸ್ಟರ್ನಲ್ ನೇಮ್ ಅಂಡ್ ಪಾಸ್ ಇನ್ ದ ಪ್ಯಾರಾಮೀಟರ್. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಆಕ್ಟಿವಿಟಿ. ಸೊ ಅದೇ ರೀತಿ ನಾನು ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಲೆಟ್ ಮೀ ಡಿಫರೆನ್ಶಿಯೇಟ್ ದಿಸ್. tab. ನೆಕ್ಸ್ಟ್ ಏನ್ ಮಾಡ್ತೀನಿ, ಒಂದು ಡೆಮೋ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ನಾನು ನೇಮ್ ಫಂಕ್ಷನ್ ಬರೀತೀನಿ, ಅದಾದ್ಮೇಲೆ ಕನ್ವರ್ಟ್ ಮಾಡ್ತೀನಿ ಆರೋ ಫಂಕ್ಷನ್. ಸೊ ಈ ರೀತಿ ನೇಮ್ಡ್ ಫಂಕ್ಷನ್ ಇರುತ್ತೆ ಅಲ್ವಾ. ಓಕೆ, ಸೊ ಇದನ್ನ ನಾನು ಆರೋ ಫಂಕ್ಷನ್ ಹೇಗೆ ಕನ್ವರ್ಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇದು ಯಾವ ರೀತಿ ಫಂಕ್ಷನ್ ಅಂದ್ರೆ ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್ ಬೈ ಪಾಸಿಂಗ್ ದ ಪ್ಯಾರಾಮೀಟರ್. ಓಕೆ, ನೋಡಿ ಒಂದು ಕೆಲಸ ಮಾಡ್ತೀನಿ, ನಾನು ಪ್ಯಾರಾಮೀಟರ್ ಕೂಡ ಪಾಸ್ ಮಾಡ್ತೀನಿ. ಸೊ ಡೆಮೋ ಇಂದ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ. ದಿಸ್ ಇಸ್ ಡೆಮೋ, ಈ ರೀತಿ ದಿಸ್ ಇಸ್ ಡೆಮೋ. ಓಕೆ, ಸೊ ಈ ವ್ಯಾಲ್ಯೂ ಬಂದು ಒಂದು ವೇರಿಯಬಲ್ ಸ್ಟೋರ್ ಆಗುತ್ತೆ, ಲೆಟ್ಸ್ ಸೇ ಎ ಅಂತ. ಅಂಡ್ ಎ ಅನ್ನೋ ವೇರಿಯಬಲ್ ನ ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಂಟ್ ಮಾಡ್ತೀರಾ, console.log ಈ ರೀತಿ. ಓಕೆ, ಸೊ ಈ ರೀತಿ ನೀವು ಫಂಕ್ಷನ್ ಕಾಲ್ ಮಾಡ್ಬೋದು ಅದರ ಹೆಸರಿಂದ, ಮತ್ತೆ ನೀವು ಪ್ಯಾರಾಮೀಟರ್ ಕೂಡ ಪಾಸ್ ಮಾಡ್ತಾ ಇದ್ದೀರಾ. ಓಕೆ, ಡನ್. ಸೊ ಇವಾಗ ಇದನ್ನ ನಾನು ಆರೋ ಫಂಕ್ಷನ್ ಗೆ ಕನ್ವರ್ಟ್ ಮಾಡ್ಬೋದು. ಅದು ಹೇಗೆ ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನೇಮ್ ಇರೋದಿಲ್ಲ ಆರೋ ಫಂಕ್ಷನ್ ಅಲ್ಲಿ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಎಕ್ಸ್ಟರ್ನಲ್ ನೇಮ್ ಆಗಿ ಕೊಡ್ತೇನೆ. ಸೊ ಲೆಟ್ ಡೆಮೋ ಈ ರೀತಿ, ಅಂಡ್ ಇಲ್ಲಿ ನೇಮ್ ಇರೋದಿಲ್ಲ. ಓಕೆ, ಅಂಡ್ ಇಲ್ಲಿ ಫಂಕ್ಷನ್ ಅನ್ನೋ ಕೀವರ್ಡ್ ಕೂಡ ಇರೋದಿಲ್ಲ. ಅದನ್ನ ರಿಪ್ಲೇಸ್ ಮಾಡಿ ನಾನು ಇದೊಂದು ಸಿಂಬಲ್ ನ ಮೆನ್ಷನ್ ಮಾಡ್ತೀನಿ. ಓಕೆ, ಅಂಡ್ ಸಿಂಗಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದನ್ನ ಕೂಡ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಕರ್ಲಿ ಬ್ರೇಸ್ ನ ಬರೆಯೋ ಅವಶ್ಯಕತೆ ಇಲ್ಲ. ಅಂಡ್ ನೀವು ಇದನ್ನ ಸಿಂಗಲ್ ಲೈನ್ ಅಲ್ಲೇ ನೀವು ಸ್ಟೇಟ್ಮೆಂಟ್ ನ ಬರೀಬಹುದು ಈ ರೀತಿ. ಓಕೆ, ಅಂಡ್ ಇನ್ನೊಂದು ಅಡಿಷನಲ್ ಪಾಯಿಂಟ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಬರೀ ಒಂದೇ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತಿದೀವಿ ಅಲ್ಲ, ಬರೀ ದಿಸ್ ಇಸ್ ಡೆಮೋ, ಒಂದೇ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ. ನೀವು ಇಲ್ಲಿ ಈ ಕೇಸಲ್ಲಿ ನೀವು ಇಲ್ಲಿ ಪ್ಯಾರಾದಿಸ್ ಬರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ, ಅಂದ್ರೆ ಈ ಬ್ರಾಕೆಟ್ ನ ಬರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಈ ರೀತಿ ಕೂಡ ಬರೀಬಹುದು ನೋಡಿ. ರನ್ ಮಾಡಿದ್ರೆ ಔಟ್ಪುಟ್ ಓಕೆ ಬರುತ್ತೆ. ದಿಸ್ ಇಸ್ ಟೆಸ್ಟ್, ದಿಸ್ ಇಸ್ ಡೆಮೋ, ಔಟ್ಪುಟ್ ಬರುತ್ತೆ. ಇದು ಕೂಡ ತಪ್ಪೇನಿಲ್ಲ, ಕರೆಕ್ಟ್. ಓಕೆ, ಬಟ್ ಒಂದೇ ಒಂದು ಪ್ಯಾರಾಮೀಟರ್ ಇದ್ರೆ ಇದನ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಯೂಶಲಿ ನಾವು ರಿಮೂವ್ ಮಾಡ್ತೀವಿ. ಬಟ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇತ್ತು ಅಂದ್ರೆ ಇಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇದ್ರೆ ಈ ಬ್ರಾಕೆಟ್ ಇರಲೇಬೇಕಾಗುತ್ತೆ. ಓಕೆ, ಇವಾಗ ನಾನು ರಿಮೂವ್ ಮಾಡ್ತೀನಿ. ಓಕೆ, ನೋಡಿ ಇವಾಗ ರನ್ ಮಾಡ್ತೀನಿ. ಓಕೆ, ಸೊ ದಿಸ್ ದ ರೈಟ್ ವೇ. ಓಕೆ, ಇವಾಗ ನಾವು ಎರಡನೇ ವೇ ಕೂಡ ನೋಡಿದ್ವಿ, ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ಎಕ್ಸ್ಟರ್ನಲ್ ನೇಮ್ ಅಂಡ್ ಬೈ ಪಾಸಿಂಗ್ ದ ಪ್ಯಾರಾಮೀಟರ್. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್, ಪಾಸ್ ದ ಪ್ಯಾರಾಮೀಟರ್ ಅಂಡ್ ರಿಟರ್ನ್ ದ ವ್ಯಾಲ್ಯೂ. ಓಕೆ, ಸೊ ಫಸ್ಟ್ ನೇಮ್ಡ್ ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ನೇಮ್ಡ್ ಫಂಕ್ಷನ್ ಯಾವ ರೀತಿ ಇರುತ್ತೆ, ಫಂಕ್ಷನ್ ಸ್ಯಾಂಪಲ್ ಅಂಡ್ ಓಕೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನೀವು ಸ್ಯಾಂಪಲ್ ಫಂಕ್ಷನ್ ಕಾಲ್ ಮಾಡಿದಾಗ ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ. ಲೆಟ್ಸ್ ಸೇ ಒಂದು
ನಂಬರ್ ಕೊಡ್ತೀನಿ ಈ ರೀತಿ. ಓಕೆ, 10 ಅಂತ ಒಂದು ನಂಬರ್ ಕೊಟ್ಟಿದ್ದೀನಿ. ಈ ವ್ಯಾಲ್ಯೂನ ನೀವು ಇಲ್ಲಿ ಪ್ಯಾರಾಮೀಟರ್ ಸ್ಟೋರ್ ಮಾಡ್ತೀರಾ, ಲೆಟ್ಸ್ ಸೇ ಎ. ಆಮೇಲೆ ಅದನ್ನ ರಿಟರ್ನ್ ಕೂಡ ಮಾಡ್ತೀರಾ, ಪ್ರಿಂಟ್ ಮಾಡ್ತಿಲ್ಲ, ರಿಟರ್ನ್ ಮಾಡ್ತಿದ್ದೀರಾ, ಬಿಕಾಸ್ ಯು ಆರ್ ಕಾಲಿಂಗ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್. ಪಾಸ್ ದ ಪ್ಯಾರಾಮೀಟರ್, ಪಾಸ್ ಕೂಡ ಮಾಡಿದೀವಿ ಪ್ಯಾರಾಮೀಟರ್ನ. ಇವಾಗ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ವ್ಯಾಲ್ಯೂನ. ಸೊ ರಿಟರ್ನ್ ಎ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ರಿಟರ್ನ್ ಈ ರೀತಿ. ಓಕೆ, ಅಂಡ್ ನೀವು ರಿಟರ್ನ್ ಮಾಡಿದ್ಮೇಲೆ ಆ ವ್ಯಾಲ್ಯೂನ ನೀವು ಇಲ್ಲಿ ಒಂದು ಎಕ್ಸ್ಟರ್ನಲ್ ವೇರಿಯೇಬಲ್ ಸ್ಟೋರ್ ಮಾಡಿ, ಒಂದು ಬಿ ಅಂತ ವ್ಯಾಲ್ಯೂ ಕೊಡ್ತೀವಿ ಇಲ್ಲಿ, ಮತ್ತೆ ಪ್ರಿಂಟ್ ಮಾಡಿ ಆ ವ್ಯಾಲ್ಯೂನ ಅಷ್ಟೇ. ಓಕೆ, ಇದು ಬಂದು ನೇಮ್ಡ್ ಫಂಕ್ಷನ್. ಆಕ್ಚುಲಿ ಇವಾಗ ನಾವು ಬರ್ದಿರೋದು ನೇಮ್ಡ್ ಫಂಕ್ಷನ್. ಇದನ್ನ ನಾನು ಆರೋ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಆರೋ ಫಂಕ್ಷನ್ಗೆ ನೇಮ್ ಇರೋದಿಲ್ಲ. ಓಕೆ, ಸೊ ಎಕ್ಸ್ಟರ್ನಲ್ ನೇಮ್ ಇರುತ್ತೆ. ಸೊ ಇಲ್ಲಿ ಸ್ಟೋರ್ ಮಾಡಿದ್ದೀನಿ, ಲೆಟ್ ಸ್ಯಾಂಪಲ್ ಈಕ್ವಲ್ ಟು ಫಂಕ್ಷನ್ ಎ ಅಂತ. ಓಕೆನಾ? ಸೊ ಆಮೇಲೆ ಫಂಕ್ಷನ್ ಕೀವರ್ಡ್ ಕೂಡ ಇರೋದಿಲ್ಲ, ಅದನ್ನ ರಿಪ್ಲೇಸ್ ಮಾಡುತ್ತೆ ಈ ಸಿಂಬಲ್, ಅದು ಪ್ಯಾರಾಂಥಿಸ್ ಆದ್ಮೇಲೆ. ಓಕೆ, ಅದಾದ್ಮೇಲೆ ಇಲ್ಲಿ ವ್ಯಾಲ್ಯೂ ಇದೆಯಲ್ಲ, ಸೊ ಇದನ್ನ ನಾವು ಒಂದೇ ವ್ಯಾಲ್ಯೂ ರಿಟರ್ನ್ ಆಗ್ತಾ ಇರೋದು. ಓಕೆ, ಓಕೆ, ಅದನ್ನ ನೋಡೋಣ. ಫಸ್ಟ್ ಆಫ್ ಆಲ್, ಇದು ಇಲ್ಲಿ ಪ್ಯಾರಾಂಥಿಸ್ ಇರಬೇಕಾ ಇರಬಾರ್ದು? ಬರೀ ಒಂದೇ ವ್ಯಾಲ್ಯೂ ಅಲ್ವಾ, ಸೊ ಹಾಗಾಗಿ ಪ್ಯಾರಾಂಥಿಸಿಸ್ ಕೂಡ ಮ್ಯಾಂಡೇಟರಿ ಇಲ್ಲ. ಓಕೆ, ಅಂಡ್ ಆಲ್ಸೋ ಇಲ್ಲಿ ಇರೋದು ನಮ್ಮ ಹತ್ರ ಒಂದೇ ಸ್ಟೇಟ್ಮೆಂಟ್ ಅಲ್ವಾ, ರಿಟರ್ನ್ ಎ ಅಂತ ಇದೆ. ಸೊ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಈ ಕರ್ಲಿ ಬ್ರೇಸ್ನ ರಿಮೂವ್ ಮಾಡೋಣ, ಇದನ್ನ ಒಂದೇ ಲೈನಲ್ಲಿ ಆ್ಯಡ್ ಮಾಡೋಣ. ಓಕೆ, ಅಂಡ್ ನೀವು ಯಾವಾಗೆಲ್ಲ ಕರ್ಲಿ ಬ್ರೇಸ್ ರಿಮೂವ್ ಮಾಡ್ತೀರಾ, ಇಲ್ಲಿ ರಿಟರ್ನ್ ಕೀವರ್ಡ್ ಕೂಡ ಅವಶ್ಯಕತೆ ಬರೋದಿಲ್ಲ. ನೋಡಿ, ನಾನು ರಿಟರ್ನ್ ಕೀವರ್ಡ್ನ ಕೂಡ ರಿಮೂವ್ ಮಾಡ್ತೀನಿ ಇವಾಗ ಅಷ್ಟೇ. ಓಕೆ, ಆ ಕರ್ಲಿ ಬ್ರೇಸ್ ಇತ್ತು ಅಂದ್ರೆ ಮಾತ್ರ ನೀವು ಆ ರಿಟರ್ನ್ ಕೀವರ್ಡ್ನ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಆ ಕೀವರ್ಡ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನೀವು ಆರೋ ಫಂಕ್ಷನ್ ಕ್ರಿಯೇಟ್ ಮಾಡ್ಬೋದು ಫಾರ್ ಕಾಲಿಂಗ್ ದ ಫಂಕ್ಷನ್ ಬೈ ಇಟ್ಸ್ ಎಕ್ಸ್ಟರ್ನಲ್ ನೇಮ್ ಅಂತ ಕೊಡ್ತೀನಿ ಇಲ್ಲಿ, ಎಕ್ಸ್ಟರ್ನಲ್ ನೇಮ್, ಪಾಸ್ ದ ಪ್ಯಾರಾಮೀಟರ್ ಅಂಡ್ ರಿಟರ್ನ್ ದ ವ್ಯಾಲ್ಯೂ. ಓಕೆ, ದಿಸ್ ಇಸ್ ದಟ್ ಎಕ್ಸಾಂಪಲ್. ಸೊ ಈಗ ನೀವು ರನ್ ಮಾಡಿ. ಸೊ ಈಗ ಆರೋ ಫಂಕ್ಷನ್ ಪ್ರಾಪರ್ ಆಗಿ ರನ್ ಆಗ್ತಾ ಇದೆ. ದಿಸ್ ಇಸ್ ಟೆಸ್ಟ್, ದಿಸ್ ಇಸ್ ಡೆಮೋ, 10 ಅಂತ ಔಟ್ಪುಟ್ ಸಿಗ್ತಾ ಇದೆ. ಓಕೆ, ಸೊ ದಟ್ ಈಸ್ ಅಬೌಟ್ ಆರೋ ಫಂಕ್ಷನ್ಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.